ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಾವು ಈ ಒಂದು ಸೆಕ್ಷನ್ನಲ್ಲಿ 8ನೇ ತರಗತಿ ಒಂದು ವಿಜ್ಞಾನ ವಿಷಯದ 1ನೇ ಪಾಠ ಯಾವುದಪ್ಪ ಅಂದ್ರೆ ಬೆಳೆ ಉತ್ಪಾದನೆ ಹಾಗೂ ನಿರ್ವಹಣೆ ಏನು ಒಂದು ಪಾಠ ಇತ್ತಲ್ಲ, ಈ ಪಾಠದ್ದು ಒಂದು ಪಠ್ಯ ಆಧಾರಿತ ಪ್ರಶ್ನೆಗಳು ಏನಿರ್ತಾವಲ್ಲ ಆ ಪ್ರಶ್ನೆಗಳು ಹಾಗೂ ಅದರ ಉತ್ತರಗಳನ್ನು ಚರ್ಚೆ ಮಾಡೋಣ. ಆದ್ದರಿಂದ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ತಡ ಮಾಡಿದೆ ಈಗ ಪ್ರಶ್ನೋತ್ತರಗಳಿಗೆ ಮುಂದುವರಿಯೋಣ. ಇಲ್ಲಿ ನೋಡ್ಬೋದು, ಒಂದನೇದಾಗಿ ಈ ಕೆಳಗೆ ನೀಡಿರುವ ಪದಗಳ ಪಟ್ಟಿಯಿಂದ ಸರಿಯಾದ ಪದಗಳನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು 5 ಪದಗಳನ್ನು ಕೊಟ್ಟಾರ. ಈ ಪದಗಳನ್ನು ಬಳಸಿ ಇಲ್ಲೇ ತಳಗ ಏನು ಪ್ರಶ್ನೆಗಳು ಕೊಟ್ಟಾರ ಅಲ್ಲಿ ಖಾಲಿ ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗುತ್ತೆ. ಅದರಲ್ಲಿ 1ನೇ ಪ್ರಶ್ನೆ ಏನಪ್ಪ ಅಂದ್ರೆ, ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಏನತ್ತಪ್ಪ ಬೆಳೆ ಎನ್ನುವರು. ಅದೇ ರೀತಿ ಬಿ, ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಪೂರ್ವ ಸಿದ್ಧತೆ ಮೊದಲ ಹಂತವಾಗಿದೆ. ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ಏನಾಗುತ್ತವ, ತೇಲುತ್ತವ. ಅದೇ ರೀತಿ ಕೊನೆಯದಾಗಿ ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ನೀರು ಪೋಷಕಾಂಶಗಳ ಅಗತ್ಯವಾಗಿ ಬೇಕು ಅಂತ ಈ ಬಿಟ್ಟ ಸ್ಥಳಗಳು ಮುಗಿದು. ಇನ್ನು ನೆಕ್ಸ್ಟ್ ಹೊಂದಿಸಿ ಬರೆ ಅನ್ನೋದು ಏನು ಕೇಳಿದಾರೆ. ಇಲ್ಲಿ ಎ ಮತ್ತು ಬಿ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಎ ಪಟ್ಟಿಯಲ್ಲಿರುವ ಒಂದು ಪ್ರಶ್ನೆಗಳಿಗೆ ಬಿ ಪಟ್ಟಿಯಲ್ಲಿ ಸರಿಯಾದ ಉತ್ತರಗಳಿಗೆ ಹೊಂದಿಸಿ ಬರೀಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಖಾರಿಫ್ ಬೆಳೆ. ಈ ಖಾರಿಫ್ ಬೆಳೆಗೆ ಸರಿಯಾಗಿ ಹೊಂದುವಂಥ ಒಂದು ಉತ್ತರ ಯಾವುದಪ್ಪ ಅಂದ್ರೆ ಕೊನೆಯದಾಗಿ ಈ ಏನೈತ್ಲೆ ಅದ ಭತ್ತ ಮತ್ತು ಜೋಳ. ಅದೇ ರೀತಿ ರಬಿ ಬೆಳೆಗಳು, ಅದಕ್ಕೆ ಆದ ಸರಿ ಒಂದು ಉತ್ತರ ಯಾವುದಪ್ಪ ಅಂದ್ರೆ ಗೋಧಿ ಮತ್ತು ಕಡಲೆ, ಬಟಾಣಿ. ಅದೇ ರೀತಿ ರಾಸಾಯನಿಕ ಗೊಬ್ಬರಗಳು, ಇದಕ್ಕೆ ಬಿ ಉತ್ತರ ಸರಿಯಾಗಿರ್ತದೆ, ಯೂರಿಯಾ ಮತ್ತು ಸಲ್ಫರ್ ಫಾಸ್ಫೇಟ್. ಅದೇ ರೀತಿ ಕೊನೆಯದಾಗಿ ಸಾವಯವ ಗೊಬ್ಬರ, ಇದಕ್ಕೆ ಯಾವ್ದು ಸರಿಯಾದ ಉತ್ತರಪ್ಪ ಅಂದ್ರೆ ಪ್ರಾಣಿ ತ್ಯಾಜ್ಯ, ಸಗಣಿ, ಮೂತ್ರ ಮತ್ತು ಸಸ್ಯ ತ್ಯಾಜ್ಯಗಳು. ಇಲ್ಲಿ ಉತ್ತರಗಳನ್ನು ತೆಳಗೆ ಬರ್ತಿದ್ವಿ. 1ನೇ ಇ, 2ನೇದು ಬಿ, 3ನೇದು ಡಿ, ಅದೇ ರೀತಿ 4ನೇದು ಸಿ ಉತ್ತರ. ಇನ್ನು ನೆಕ್ಸ್ಟ್ 3ನೇ ಪ್ರಶ್ನೆ ಏನಪ್ಪ ಅಂದ್ರೆ, ಪ್ರತಿಯೊಂದಕ್ಕೂ 2 ಉದಾಹರಣೆಗಳನ್ನು ಕೊಡಿ ಅಂದರೆ ಖಾರಿಫ್ ಬೆಳೆ ಮತ್ತು ರಬ್ಬಿ ಬೆಳೆಗೆ 2 ಉದಾಹರಣೆ. ಖಾರಿಫ್ ಬೆಳೆಗೆ ನೋಡೋದಾದ್ರೆ ಭತ್ತ ಮತ್ತು ಜೋಳ, ರಬ್ಬಿ ಬೆಳೆಗೆ ನೋಡೋದಾದ್ರೆ ಗೋಧಿ, ಕಡಲೆ, ಬಟಾಣಿ. ಇನ್ನು 4ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲೊಂದು 4 ಪದಗಳನ್ನು ಕೊಟ್ಟಿದ್ದಾರೆ. ಈ 4 ಪದಗಳಿಗೆ ಒಂದಿಷ್ಟು 4 ಲೈನ್ ಟಿಪ್ಪಣಿ ಬರೀಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಏನಪ್ಪ ಅಂದ್ರೆ ಎ ಅನ್ನು ನೋಡೋದಾದ್ರೆ ಮಣ್ಣನ್ನು ಸಿದ್ಧಗೊಳಿಸುವಿಕೆ ಅಂತ ಕೇಳಿದ್ದಾರೆ. 1ನೇ ಪಾಯಿಂಟ್, ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲನೇ ಹಂತವಾಗಿದೆ. 2ನೇ ಪಾಯಿಂಟನ್ನು ನೋಡೋದಾದ್ರೆ ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಅದನ್ನು ಸಡಿಲಗೊಳಿಸುವುದು. 3ನೇ ಪಾಯಿಂಟ್, ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತದೆ. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳುಮೆ ಮಾಡುವುದು ಎನ್ನುತ್ತಾರೆ. ಈ 4 ಪಾಯಿಂಟ್ ಬರೋದು ಸಫಿಷಿಯೆಂಟ್ ಆಗಿರ್ತದೆ. ಅದೇ ರೀತಿ ಬಿ ಅನ್ನೋದು ನೋಡೋದಂದ್ರೆ ಬಿತ್ತನೆ ಅಂತ ಕೇಳಿದ್ದಾರೆ. ಬಿತ್ತನೆಯಲ್ಲಿ 1ನೇ ಪಾಯಿಂಟ್, ಬಿತ್ತನೆಯು ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ. ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಬೇಕಾಗುತ್ತದೆ. ಬಿತ್ತನೆಯ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸಲಕರಣೆಗಳಿಂದ ಅಥವಾ ಯಾಂತ್ರಿಕ ಕೂರಿಗೆಯಿಂದ ಮಾಡಲಾಗುತ್ತದೆ. ಯಾಂತ್ರಿಕ ಕೂರಿಗೆಯಿಂದ ನಾವು ಸರಿಯಾದ ಆಳದಲ್ಲಿ ಮತ್ತು ಅಂತರದಲ್ಲಿ ಒಂದೇ ರೀತಿಯಾಗಿ ಬೀಜಗಳನ್ನು ಬಿತ್ತನೆ ಮಾಡಬಹುದು. ಯಾಂತ್ರಿಕ ಕೂರಿಗೆಯಿಂದ ಮಾಡಿದ ಬಿತ್ತನೆಯಿಂದ ಶ್ರಮ ಮತ್ತು ಸಮಯವು ಉಳಿತಾಯವಾಗುತ್ತದೆ. ಅದೇ ರೀತಿ 3ನೇದನ್ನು ನೋಡೋದಾದ್ರೆ ಕಳೆ ನಿವಾರಣೆ ಏನದಪ್ಪ. ಇದರ 4 ಪಾಯಿಂಟನ್ನು ನೋಡೋದಾದ್ರೆ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆ ಎನ್ನುತ್ತಾರೆ. ಈ ಕಳೆಗಳನ್ನು ತೆಗೆದುಹಾಕುವುದಕ್ಕೆ ಕಳೆ ಕೀಳುವಿಕೆ ಎನ್ನುವರು. ಕಳೆಗಳು ನೀರು, ಪೋಷಕಾಂಶ, ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಬೆಳೆಗಳ ಬೆಳವಣಿಗೆಗೆ ಹಾಗೂ ಅವುಗಳಿಗೆ ಹಾನಿ ಉಂಟು ಮಾಡುತ್ತದೆ. ಇದರಿಂದ ಇಳುವರಿಯ ಕಡಿಮೆಯಾಗುತ್ತದೆ. ಆದ್ದರಿಂದ ಕಳೆ ಕೀಳುವಿಕೆ ಹಲವು ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಯಾವ್ಯಾವ ವಿಧಾನಗಳಪ್ಪ ಅಂದ್ರೆ ಕಳೆ ಕೀಳುವಲು ಕೆಲವು ವಿಧಾನಗಳು ಹೀಗಿದೆ. 1ನೇದು ಕಳೆನಾಶಕ, ಅಂದರೆ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದ ಕಳೆಯನ್ನು ನಿಯಂತ್ರಿಸಬಹುದು. 2ನೇದು ಏನಪ್ಪ ಅಂದ್ರೆ ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಯು ಮತ್ತು ಕಳೆಗಳನ್ನು ಬುಡ ಮೇಲಾಗಿಸಿ ನಾಶಪಡಿಸುವುದು. ಇನ್ನು 3ನೇದಾಗಿ ಕಾಲಕ್ಕೆ ಕಳೆಗಳನ್ನು ಬುಡ ಸಹಿತ ಕಿತ್ತು ಹಾಕುವುದು ಅಥವಾ ನೆಲ ಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು, ಕೈಗಳಿಂದ ಅಥವಾ ಕಳೆಗಳನ್ನು ನಿವಾರಿಸುವುದು ವಿಧಾನವಾಗಿದೆ. ಇನ್ನು ಕೊನೆಯದಾಗಿ ಡಿ ಏನಪ್ಪ ಅಂದ್ರೆ ಒಕ್ಕಣೆಯ ಬಗ್ಗೆ ಟಿಪ್ಪಣಿ ಏನತ್ತಪ್ಪ ಅಂದ್ರೆ ಕೊಯ್ಲಿನ ನಂತರ
ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಒಂದು ಪ್ರಕ್ರಿಯೆ ಏನಪ್ಪ ಅಂದ್ರೆ ಒಕ್ಕಣೀಯತೆ ಕರಿತೀವಿ. ಇದನ್ನು ಕಬೈನ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ. ಇದು ಸಸ್ಯಗಳ ಕಟಾವು ಮಾಡುವುದರ ಜೊತೆಗೆ ಕಾಳುಗಳನ್ನು ಶುದ್ಧೀಕರಿಸುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ 5ನೇದು, ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿವೆ ಎಂದು ವಿವರಿಸಿ ಅಂತ ಕೇಳಿದಾರೆ. ಈ ರೀತಿ ಪ್ರಶ್ನೆ ಕೇಳಿದರೆ ಅವುಗಳ ವ್ಯತ್ಯಾಸ ಬರೀ ಅಂತೇಳಿ ಅಂದಂಗ ಈ ರೀತಿ 2 ಕಾಲಮ್ ಮಾಡಿರಿ. ಒಂದನೇ ಕಡೆ ರಾಸಾಯನಿಕ ಗೊಬ್ಬರಗಳು, ಅದೇ ರೀತಿ ಎರಡನೇದಲ್ಲಿ ಸಾವಯವ ಗೊಬ್ಬರಗಳು ಅಂತ ಕೇಳಿದಾರೆ. ಈಗ ಒಂದೊಂದಾಗಿ ನೋಡೋದಾದ್ರೆ ರಸಗೊಬ್ಬರವು ಮಾನವ ನಿರ್ಮಿತ ನಿರಯುವ ಲವಣವಾಗಿದೆ. ಇಲ್ಲಿ ಸಾವಯವದಲ್ಲಿ ನೋಡಿದರೆ ಸಗಣಿ ಮತ್ತು ಸಸ್ಯಗಳ ಉಳಿಯುವಿಕೆ ವಿಘಟನೆಯಿಂದ ಪಡೆಯಲಾಗುತ್ತದೆ. ಇನ್ನು ರಸಗೊಬ್ಬರದಲ್ಲಿ ನೋಡೋದಾದ್ರೆ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ. ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸುತ್ತಾರೆ. ಅದೇ ರೀತಿ ರಸಗೊಬ್ಬರಗಳು ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುವುದಿಲ್ಲ ಮತ್ತು ಇವು ಸಾವಯವ ಗೊಬ್ಬರಗಳು ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತವೆ. ರಸಗೊಬ್ಬರಗಳು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದೆ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರಗಳು ಸಸ್ಯ ಪೋಷಣೆಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿವೆ. ಇನ್ನು ರಸಗೊಬ್ಬರ ಕಳೆ ನೋಡೋದಾದ್ರೆ ರಸಗೊಬ್ಬರಗಳನ್ನು ಬಳಸುವಾಗ ಸೂಕ್ತ ಪ್ರಮಾಣದ ಅವಧಿ ಮತ್ತು ಪ್ರಮಾಣದಲ್ಲಿ ಹೊಂದಿದೆ. ಮತ್ತು ಅದೇ ಸಾವಯವ ಗೊಬ್ಬರದಲ್ಲಿ ನೋಡೋದಾದ್ರೆ ಸಾವಯವ ಗೊಬ್ಬರಗಳನ್ನು ಬಳಸಲು ಸೂಕ್ತ ಪ್ರಮಾಣದ ಅವಧಿ ಮುಂತಾದ ವಿಶೇಷ ಮಾರ್ಗದರ್ಶನಗಳು ಅಗತ್ಯವಿರುತ್ತದೆ. ಇನ್ನು ಕೊನೆಯದಾಗಿ ಇದರ ಅತಿಯಾದ ಬಳಕೆಯಿಂದ ಪ್ರಕೃತಿಗೆ ಹಾನಿ ಉಂಟು ಮಾಡುತ್ತದೆ. ಈ ಸಾವಯವ ಗೊಬ್ಬರದಲ್ಲಿ ನೋಡೋದಾದ್ರೆ ಇದರ ಅತಿಯಾದ ಬಳಕೆಯಿಂದ ಪ್ರಕೃತಿಗೆ ಯಾವುದೇ ರೀತಿ ಹಾನಿ ಉಂಟು ಮಾಡುವುದಿಲ್ಲ. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡೋದಾದ್ರೆ ನೀರಾವರಿ ಎಂದರೇನು? ನೀರಾವರಿ ಉಳಿತಾಯ ಮಾಡುವ ನೀರಾವರಿ 2 ವಿಧಾನಗಳನ್ನು ವಿವರಿಸಿ ಅಂತ ಕೇಳಿದರೆ, ಮೊದಲ ಎಂದರೇನು ನೋಡೋದಾದ್ರೆ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯುತ್ತಾರೆ. ಅದರಲ್ಲಿ ಮೊದಲನೇದಾಗಿ ತುಂತುರು ನೀರಾವರಿ. ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮಾನವಾದ ಭೂಮಿಗೆ ಈ ವಿಧಾನವು ಹೆಚ್ಚು ಉಪಯುಕ್ತವಾಗಿದೆ. ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಒಂದು ಕೊಳವೆಯ ಆಕಾರದ ಮುಖ್ಯ ಕೊಳವೆಗೆ ನಿಯಮಿತ ಅಂತರಗಳಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರುತ್ತದೆ. ಒಂದು ಮೋಟಾರ್ ಪಂಪನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ. ಇನ್ನು 2ನೇ ವಿಧಾನ ಯಾವುದಪ್ಪ ಅಂದ್ರೆ ಹನಿ ನೀರಾವರಿ. ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ. ಆದ್ದರಿಂದ ಅದನ್ನು ಹನಿ ನೀರಾವರಿ ಎಂದು ಕರೆಯುತ್ತಾರೆ. ಇದು ಹಣ್ಣಿನ ಗಿಡಗಳಿಗೆ, ಉದ್ಯಾನವನಗಳಿಗೆ ಮತ್ತು ಮರಗಳಿಗೆ ನೀರು ಒದಗಿಸಲು ಅತ್ಯುತ್ತಮ ಆಗಿದೆ. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗುವುದು ಚರ್ಚಿಸಿ ಅಂತ ಕೇಳಿದರೆ, ಗೋಧಿ ಅನ್ನೋದು ಏನಪ್ಪ ಅಂದ್ರೆ ಒಂದು ರಬ್ಬಿ ಬೆಳೆ. ಅದರಿಂದ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಅಗತ್ಯವಾದ ಉಷ್ಣತೆ ಹೊಂದಾಣಿಕೆ, ಕೀಟಗಳು ಮುಂತಾದವುಗಳ ಕೊರತೆಯಿಂದ ಸಂಪೂರ್ಣ ಬೆಳೆ ನಾಶವಾಗಬಹುದು. ಖಾರಿಫ್ ಋತುವು ಮಳೆಗಾಲವನ್ನು ಒಳಗೊಂಡಿದೆ. ಗೋಧಿ ಬೆಳೆಗೆ ಸೂಕ್ತವಾದದ್ದಲ್ಲ. ಆದ್ದರಿಂದ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಬಾರದು. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮ ವಿವರಿಸಿ ಅಂತ ಕೇಳಿದರೆ, ಉತ್ತರವನ್ನು ನೋಡೋದಾದ್ರೆ ಮೊದಲನೇದಾಗಿ ಮಣ್ಣಿನಲ್ಲಿರುವ ಪೋಷಕಾಂಶಗಳು ನಾಶವಾಗುತ್ತದೆ, ಬೆಳೆಯ ಇಳುವರಿ ಕಡಿಮೆ ಆಗುತ್ತದೆ. ಅದೇ ರೀತಿ ಸಸ್ಯಗಳ ಸರಿಯಾದ ಬೆಳವಣಿಗೆಗೆ ಮತ್ತು ಕಾರ್ಯನಿರ್ವಹಣೆಗೆ ಅಡ್ಡಿ ಉಂಟು ಮಾಡುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋದಾದರೆ ಕಳೆಗಳು ಎಂದರೇನು ಮತ್ತು ಅವುಗಳ ನಾವು ಹೇಗೆ ನಿಯಂತ್ರಿಸಬಹುದು ಅಂತ ಕೇಳಿದರೆ, ಮೊದಲನೇದಾಗಿ ಕಳೆಗಳು ಎಂದರೇನು ಅಂತ ನೋಡೋದಾದ್ರೆ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ತಾನಾಗಿಯೇ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುತ್ತಾರೆ. ಇವುಗಳನ್ನು ನಿಯಂತ್ರಿಸುವ ಕ್ರಮಗಳು ಯಾವಪ್ಪ ಅಂದರೆ ಕಳೆನಾಶಕಗಳ ಬಳಕೆ, ಉಳುಮೆ ಮಾಡುವುದು, ಕಳೆಗಳನ್ನು ಕಿತ್ತು ಹಾಕುವುದು ಅಥವಾ ಕತ್ತರಿಸುವುದು. ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಕೇಳಿದರೆ, ಬೆಳೆಯ ಮೊದಲನೇ ಪಾಯಿಂಟನ್ನು ನೋಡೋದಾದ್ರೆ ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು, ನೀರಾವರಿ, ಕೊಯ್ಲು, ಬಿತ್ತನೆ, ಮಣ್ಣನ್ನು ಸಿದ್ಧಗೊಳಿಸುವುದು, ಜಮೀನನ್ನು ಉಳುಮೆ ಮಾಡುವುದು, ಅದೇ ರೀತಿ ಗೊಬ್ಬರವನ್ನು ನೀಡುವಿಕೆ. ಇಲ್ಲೇನು 7 ಪಾಯಿಂಟ್ ಅದಾವಲ್ಲ, ಈ ರೀತಿ ಅವನ್ನ ಜೋಡಣೆ ಮಾಡಿ ಬರಿಬೇಕಾಗುತ್ತೆ. ಸೀರಿಯಲ್ ವೈಸ್ ಬರೆದ್ರೆ ಅಷ್ಟೇ ಅದು ಸರಿಯಾದ ಉತ್ತರವಾಗುತ್ತೆ. ಇನ್ನು ಕೊನೆಯದಾಗಿ 11ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ಪದ ಜಾಲಗಳಲ್ಲಿ ಮುಂದಿನ ಸುಳುವುಗಳ ಬಳಸಿ ಪದಗಳ ಸೂಕ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ ಅಂತ ಕೇಳಿದ್ದಾರೆ.
ಮೊದಲನೆಯನ್ನು ಉದಾಹರಣೆಯಾಗಿ ನೀಡಿದೆ. ಮೊದಲನೇದು ಏನು ಉದಾಹರಣೆಯಾಗಿ ನೀಡಿದೆ. ಇಲ್ಲಿ ಏನು ನೋಡೋದಾದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಅಂತ ಕೇಳಿದರೆ ಅದು ಯಾವುದಪ್ಪ ಅಂದ್ರೆ ಖಾರಿಫ್. ಅದೇ ರೀತಿ ಎರಡನೇದು ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿ ಮೊದಲನೇ ಹಂತ ಏನಪ್ಪ ಅಂದ್ರೆ ಮಣ್ಣನ್ನು ಹದಗೊಳಿಸುವುದು. ಈ ಜೀವಿಯು ರೈತನ ಮಿತ್ರ ಯಾವುದಪ್ಪ ಅಂದರೆ ಎರೆಹುಳ. ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ ಯಾವುದಪ್ಪ ಅಂದ್ರೆ ಲೆವ್ಲರ್. ಅದೇ ರೀತಿ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಯಾವುದಪ್ಪ ಅಂದ್ರೆ ಕೂರಿಗೆ. ಇದೊಂದು ರಸಗೊಬ್ಬರ ಯಾವುದಪ್ಪ ಅಂದ್ರೆ ನೈಟ್ರೋಜನ್. ಲೆಗ್ಯುಮಿನೇಸ್ ಸಸ್ಯಗಳ ಬೇರುಗಳು ಗಂಟುಗಳಲ್ಲಿರುವ ಒಂದು ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದ್ರೆ ರೈಸೋಬಿಯಂ. ಬೆಳೆಗಳಲ್ಲಿ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದು ನೀರಾವರಿ. ಕಾಫಿ ತೋಟಕ್ಕೆ ತುಂಬ ಉಪಯುಕ್ತವಾದ ನೀರಾವರಿ ವಿಧಾನ ಯಾವುದಪ್ಪ ಅಂದ್ರೆ ತುಂತುರು ನೀರಾವರಿ. ಜಮೀನಿನಲ್ಲಿ ಬೆಳೆಯುವ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯ ಯಾವುದಪ್ಪ ಅಂದ್ರೆ ಅದಕ್ಕೆ ಕಳೆ ಅಂತ ಕೇಳಿತಾರೆ. ಇನ್ನು 11ನೇದು ಪಕ್ವವಾದ ನಂತರ ಬೆಳೆಗಳನ್ನು ಕತ್ತರಿಸುವ ಕ್ರಿಯೆಯನ್ನು ಕೊಯ್ಲು ಅಂತಾರೆ. ಇನ್ನು 12ನೇದು ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಒಂದು ಪ್ರಕ್ರಿಯೆಯನ್ನು ಒಕ್ಕಣೆ ಅಂತಾರೆ. ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಯಾವುದಪ್ಪ ಅಂದ್ರೆ ಅಗಳು. ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಒಂದು ವಿಧಾನ ಯಾವುದಪ್ಪ ಅಂದ್ರೆ ಸರದಿ ಪದ್ಧತಿ. ಇನ್ನು ಕೊನೆಯದಾಗಿ 15ನೇದು ಏನಪ್ಪ ಅಂದ್ರೆ ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣುಗಳನ್ನು ಸಡಿಲಗೊಳಿಸಲು ಬಳಸುವ ಒಂದು ಸರಳ ಉಪಕರಣ ಯಾವುದಪ್ಪ ಅಂದ್ರೆ ಕೂರಿಗೆ. ಇಲ್ಲಿಗೆ ನಿಮ್ಮ ಒಂದು 8ನೇ ತರಗತಿಯ ಒಂದು ವಿಜ್ಞಾನ ಪಠ್ಯ ಆಧಾರಿತ ಪ್ರಶ್ನೆಗಳೇನಾದವಪ್ಪ ಅವು ಮುಕ್ತಾಯಗೊಂಡಿದ್ದು. ಆದ್ದರಿಂದ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ಇದೇ ಡಿಸ್ಕ್ರಿಪ್ಷನ್ನಲ್ಲಿ ಈ 8ನೇ ತರಗತಿಗೆ ಒಂದು ಸಂಬಂಧಿಸಿದ ಒಂದು ವಿಜ್ಞಾನ ಒಂದು ವಿಷಯದ ಏನು ಪ್ರಶ್ನೆಗೆ ಉತ್ತರಗಳದಾವಲ್ಲ ಅದರ ಒಂದು ಗೈಡ್ ಡಿಸ್ಕ್ರಿಪ್ಷನ್ನಲ್ಲಿ ಪ್ರೆಸೆಂಟ್ ಇದೆ. ಅದು